ಪ್ರಜಾಪ್ರಭುತ್ವದಲ್ಲಿ ಟೀಕೆ ಮಾಡುವ ಹಕ್ಕು ಇದೆ, ಆದರೆ ವೈಯಕ್ತಿಕ ನಿಂದನೆ ಮಾಡುವುದು ನಮ್ಮ ನಾಡಿನಲ್ಲಿ ಯಾವತ್ತೂ ನಡೆದಿಲ್ಲ. ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾದ ಛಲವಾದಿ ನಾರಾಯಣ ಸ್ವಾಮಿ ಅವರ ಬಗ್ಗೆ ಕಾಂಗ್ರೆಸ್ ಮುಖಂಡರಾದ ಎಂಎಲ್ಸಿ ರಮೇಶ್ ಬಾಬು ಅವರು ಏಕವಚನದಲ್ಲಿ ಮಾತನಾಡಿರುವುದು ಸರಿಯಿಲ್ಲ ಎಂದು ಬಿಜೆಪಿ ಮುಖಂಡರಾದ ಡಾಕ್ಟರ್ ಅಂಬರಾಯ್ ಅಷ್ಟಗಿ ಅವರು ಆಕ್ರೋಶ ಹೊರಹಾಕಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಬೆಳಗ್ಗೆ ಎದ್ದ ತಕ್ಷಣ ಜಾತಿ ಬಗ್ಗೆ ಮಾತನಾಡ್ತಾರೆ. ಸಚಿವರು ಸದಾ ಜಾತಿ ಬಗ್ಗೆ ಮಾತನಾಡಿದಾಗ ಸಚಿವರಿಗೆ ಛಲವಾದಿ ನಾರಾಯಣ ಸ್ವಾಮಿ ಅವರು ಪ್ರಶ್ನೆ ಕೇಳಿದ್ದಾರೆ. ಈ ವಿಚಾರ ಮುಂದಿಟ್ಟುಕೊಂಡು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಉತ್ತರ ಕೊಡಬೇಕಾಗಿತ್ತು. ಆದರೆ ರಮೇಶ್ ಬಾಬು ಅವರ ಕೈಯಿಂದ ಸುದ್ದಿಗೋಷ್ಠಿ ನಡೆಸಿ ಛಲವಾದಿ ನಾರಾಯಣ ಸ್ವಾಮಿ ಅವರನ್ನ ಏಕವಚನದಲ್ಲಿ ಹೇಳಿಕೆ ನೀಡಿಸಿದ್ದು ಸರಿಯಲ್ಲ ಎಂದು ಆಕ್ರೋಶ ಹೊರಹಾಕಿದರು. ಇನ್ನು ಕಾಂಗ್ರೆಸ್ನಲ್ಲಿ ಛಲವಾದಿ ನಾರಾಯಣ ಸ್ವಾಮಿ ಅವರಿಗೆ ಸರಿಯಾದ ಸ್ಥಾನ ಸಿಗದ ಕಾರಣ ಬಿಜೆಪಿ ಪಕ್ಷಕ್ಕೆ ಅವರು ಬಂದಿದ್ದಾರೆ. ಇನ್ನು ಭಾರತ ರತ್ನ ವಿಚಾರದಲ್ಲಿ ನಿಮ್ಮ ಮನೆ ನಾಯಿಗೂ ಭಾರತ ರತ್ನ ಕೊಡ್ತೀರಾ, ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ನೀಡಿಲ್ಲ. ಅದಕ್ಕಾಗಿ ವಾಜಪೇಯಿ ಹಾಗೂ ಕಾನ್ಸಿರಾಮ್ ಅವರ ಒತ್ತಾಯದ ಮೇರೆಗೆ ಭಾರತ ರತ್ನ ನೀಡಲಾಯಿತು ಎಂದು ಆಕ್ರೋಶ ಹೊರಹಾಕಿದರು. ಈ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಸವರಾಜ್ ಬೆಣ್ಣೂರ್ಕರ್, ಮಹೇಂದ್ರ ಎನ್ ಪೂಜಾರಿ, ಧರ್ಮಣ್ಣ ಇಟ್ಕ, ಎಸ್.ಜಿ. ಭಾರತಿ, ಅನಿಲ್ ಜಾಧವ್, ಮಲ್ಲಿಕಾರ್ಜುನ್ ಜಿಂಕೆರೆ, ಸಂತೋಷ್ ಹಾದಿಮನಿ ಅವರು ಹಾಜರಿದ್ದರು. ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿ ಕರೆಯುವ ಉದ್ದೇಶವೇನೆಂದ್ರೆ, ಪ್ರಜಾಪ್ರಭುತ್ವದಲ್ಲಿ ಟೀಕೆ ಮಾಡ್ತಕ್ಕಂಥ ಹಕ್ಕು ಎಲ್ರಿಗಿದೆ, ಖಂಡಿಸ್ತಕ್ಕಂಥ ವಿರೋಧಿಸ್ತಕ್ಕಂಥ ಹಕ್ಕು ಎಲ್ರಿಗಿದೆ. ಆದರೆ ವೈಯಕ್ತಿಕ ನಿಂದನೆ ಮಾಡ್ತಕ್ಕಂಥ ಅರೆ ತುರೆ ನೀನು ಅವನು ಅಂತಕ್ಕಂಥ ಏನು ಧೋರಣೆ ಇದೆ, ಇದು ಪ್ರಜಾಪ್ರಭುತ್ವಕ್ಕೆ ಮತ್ತು ನಮ್ಮ ನಾಡಿನಲ್ಲಿ ಯಾವತ್ತೂ ನಡೆದಿಲ್ಲ. ಆದರೆ ನಮ್ಮ ಛಲವಾದಿ ನಾರಾಯಣ ಸ್ವಾಮಿಯವರು ಮಾನ್ಯ ವಿರೋಧ ಪಕ್ಷದ ನಾಯಕರು ವಿಧಾನ ಪರಿಷತ್ ಅವರ ಹೇಳಿಕೆಯನ್ನು ಖಂಡಿಸ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯರು, ಹಿಂದಿನ ಜನತಾದಳದ ಮುಖಂಡರು ರಮೇಶ್ ಬಾಬು ಅವರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಏಕವಚನದಲ್ಲಿ ಮತ್ತು ಒಂಥರ ಅವರನ್ನು ಅವಹೇಳನ ಮಾಡ್ತಕ್ಕಂಥ ರೀತಿಯಲ್ಲಿ ಮಾತಾಡಿರ್ತಕ್ಕಂಥದ್ದು ನಾವೆಲ್ಲರೂ ಖಂಡಿಸ್ತೀವಿ. ನಾರಾಯಣ ಸ್ವಾಮಿಯವರು ಯಾರದೇ ಬಗ್ಗೆ ವೈಯಕ್ತಿಕವಾಗಿ ಮಾತಾಡಿಲ್ಲ. ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದಿಗೆ ಒದ್ರಂತ. ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಯಾವುದೇ ಪತ್ರಿಕಾಗೋಷ್ಠಿ ನೋಡ್ರಿ, ಅವ್ರದ್ದು ನೀವು ಯಾವುದೇ ಹೇಳಿಕೆಗಳು ಕೊಡ್ತಕ್ಕಂಥ ಸಂದರ್ಭದಲ್ಲಿ ನೋಡ್ರಿ, ಜಾತಿ ಅಡ್ಡ ತರ್ತಾರೆ. ಅದು ಯಾವುದೇ ಜಾತಿ ಇರ್ಬೋದು. ಬುದ್ಧ, ಬಸವ, ಅಂಬೇಡ್ಕರರು ಜಾತಿ ನಿರ್ಮೂಲನೆ ಆಗಬೇಕು, ಸಮಾಜ ನಿರ್ಮಾಣ ಆಗಬೇಕು, ಎಲ್ಲರೂ ಒಂದಾಗಿ ಬಾಳಬೇಕು ಅಂತಕ್ಕಂಥ ಪರಿಕಲ್ಪನೆ ಇಟ್ಕೊಂಡು ಈ ನಾಡಿನಲ್ಲಿ ಸಾಮಾಜಿಕ ಕ್ರಾಂತಿಯನ್ನು ಮಾಡಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಅವರು ಬೆಳಗ್ಗೆ ಎದ್ದರೆ ಬುದ್ಧ, ಬಸವ, ಅಂಬೇಡ್ಕರ್ ಅನುಯಾಯಿಗಳಿದ್ದೀವಿ ಅಂತ ಹೇಳ್ಕೊತಾರೆ. ಆದರೆ ಹೇಮಂತ ಬಿಸ್ವಾ ಶರ್ಮಾ, ಅಸ್ಸಾಂನ ಮುಖ್ಯಮಂತ್ರಿಗಳು, ನಿಮ್ಗೆ ಗೊತ್ತಲ್ಲ ಅವ್ರು ಯಾರು, ಅವ್ರು ಯಾವ ಕಾಸ್ಟ್ನವರು, ಅವ್ರು ಬ್ರಾಹ್ಮಣರು ಅಂತಕ್ಕಂಥ ಹೇಳಿಕೆಯನ್ನು ನೀಡಿದ್ದಾರೆ. ಆ ಒಂದು ವಿಚಾರ ಬಂದಾಗ ನೀವೊಬ್ಬರು ರಾಜ್ಯದ ಸರ್ಕಾರದ ಪ್ರತಿನಿಧಿಯಾಗಿ, ರಾಜ್ಯದ ಮಂತ್ರಿಗಳಾಗಿ ಜಾತಿ ಬಗ್ಗೆ ಮಾತಾಡಬಾರ್ದಲ್ಲ. ನೀವು ಪದೇ ಪದೇ ಜಾತಿ ಬಗ್ಗೆ ಮಾತಾಡಿದಾಗ ಸಹಜವಾಗಿಯೇ ಮತ್ತು ನಿಮ್ಮ ಮನೆಯವ್ರು ಯಾರ್ರಿ ಅಂತ ಅವ್ರು ಕೇಳ್ಯಾರ. ನಿಮ್ಮ ಮನೆಯವ್ರು ಯಾವ ಜಾತಿಯವರು, ನೀವು ಯಾವ ಸಮಾಜದವ್ರಿಗೆ ಮಾಡ್ಕೊಂಡಿರಿ ಅಂತ ಕೇಳ್ಯಾರ. ಇದ್ರಾಗ ತಪ್ಪೇನದ? ನನ್ನ ಹೆಂಡತಿ ಯಾವ ಜಾತಿ ಕೇಳ ಅದನ್ನು ಹೇಳಬೇಕಲ್ಲ, ನನ್ನ ಹೆಂಡತಿ ಈ ಜಾತಿಗೆ ಸಂಬಂಧಪಟ್ಟವ್ರಲ್ಲ ಅಂತ. ಇದು ಈ ವಿಚಾರವನ್ನು ಮುಂದಿಟ್ಕೊಂಡು ಪ್ರಿಯಾಂಕ್ ಖರ್ಗೆ ಅವರು ಉತ್ತರ ಕೊಡಬೇಕಾಗಿತ್ತು. ರಮೇಶ್ ಬಾಬು
ಕಡೆಯಿಂದ ಪತ್ರಿಕಾಗೋಷ್ಠಿ ಮಾಡೋದ್ರ ಮೂಲಕ ಜಲವಾದಿ ನಾರಾಯಣ ಸ್ವಾಮಿ ನೀ ಏನಿದ್ದು ಗೊತ್ತದ, ನೀ ಎಲ್ಲಿದ್ದು ಗೊತ್ತದ, ರಮೇಶ್ ಬಾಬು ನೀ ಎಲ್ಲಿದ್ದಿ, ನೀ ಜನತಾದಳದ ಗುಲಾಮ್ ಇದ್ದಿ, ದೇವೇಗೌಡರದು, ಕುಮಾರಸ್ವಾಮಿದು, ರೇವಣ್ಣಂದು ಎಲ್ಲನೂ ತೊಳೆದಿದ್ದು. ರಾಜಕಾರಣ ನಿಂತು ನೀರಲ್ಲ, ರಾಜಕೀಯ ಮಾಡ್ಲಿಕ್ಕೆ ಬಂದೀವಿ. ಅವಕಾಶಗಳು ಸಿಗದೇ ಇದ್ದಾಗ ನಾವು ನಿರ್ಧಾರ ತಗೋಬೇಕಾಗ್ತದೆ, ಅಥವಾ ಹೊಂದಾಣಿಕೆ ಆಗದಿದ್ದಾಗ, ಸಿದ್ಧಾಂತದಲ್ಲಿ ವ್ಯತ್ಯಾಸ ಬಂದಾಗ ನಾವು ನಿರ್ಧಾರ ತಗೋಬೇಕಾಗ್ತದೆ. ಒಂದೇ ತೈಲೆ ಹುಟ್ಟಲು, ಒಂದೇ ತೈಲೆ ಇರ್ಲಿಕ್ಕೆ ಇಲ್ಲ. ಸಂವಿಧಾನದಲ್ಲೇ ಅವಕಾಶ ಅದ ನಿಮಗೆ. ಎಲ್ಲ ಸ್ವಾತಂತ್ರ್ಯ ಬಾಬಾ ಸಾಹೇಬರು ಕೊಟ್ಟರ. ವಾಕ್ ಸ್ವಾತಂತ್ರ್ಯ, ಧಾರ್ಮಿಕ ಸ್ವಾತಂತ್ರ್ಯ, ನೀವು ಯಾವುದೇ ನಿರ್ಧಾರ ತಗೋಬೇಕಾದ್ರೆ ನಿಮಗೆ ಸ್ವಾತಂತ್ರ್ಯ ಇದೆ. ಆ ಸಂದರ್ಭದಲ್ಲಿ ನಾರಾಯಣ ಸ್ವಾಮಿಯವರು ಕಾಂಗ್ರೆಸ್ನಲ್ಲಿ ಅವ್ರಿಗೆ ಅವಕಾಶ ಸಿಗದೇ ಇದ್ದಾಗ, ಅವರಿಗಲ್ಲಿ ಅನೇಕ ಸಲ MLA ಟಿಕೆಟಿಗೆ ಸಮೀಪ ಹೋಗಿ ಅವ್ರಿಗೆ ಟಿಕೆಟ್ ಕೊಡದೇ ಇದ್ದಾಗ, ಅವರನ್ನು ತುಳಿದಾಗ ಅವರು ಮತ್ತೊಂದು ಪಕ್ಷಕ್ಕೆ ಬರ್ತಕ್ಕಂಥ ನಿರ್ಧಾರ ತೆಗೆದುಕೊಂಡು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ಕೊಡ್ತಕ್ಕಂಥದ್ದು, ಅವರ ಚಿಂತನೆಗಳನ್ನು ಇಡೀ ಪ್ರಪಂಚಕ್ಕೆ ಪರಿಚಯಿಸ್ತಕ್ಕಂಥದ್ದು ಪಂಚಕ್ಷೇತ್ರಗಳ ಮೂಲಕ, ಮತ್ತು ಬಾಬಾ ಸಾಹೇಬರನ್ನು, ಸಂವಿಧಾನವನ್ನು ಅತ್ಯಂತ ಗೌರವಶಾಲಿಯಾಗಿ ನಡೆಸ್ಕೊಂಡದಕ್ಕಾಗಿ ನಾರಾಯಣ ಸ್ವಾಮಿಯವರು ಒಬ್ಬರೇ ಅಲ್ಲ, ನನ್ನಾದಿಯಾಗಿ ಅನೇಕ ದಲಿತ ನಾಯಕರು, ಮುಖಂಡರು